ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ನವೀನ್ ಅಂತ. ನಾನು ಇವತ್ತು ಅಲ್ಲೊಂದು ಹಳದಿ ಕಲರ್ ಕಾಣಿಸ್ತಿರುವುದು ಮ್ಯಾಂಗೋ ಶುಂಠಿ ಅಂತ. ಓಕೆ, ನಾನು ಬಾರ್ಡರ್ನಲ್ಲಿ ಹಲವಾರು ಔಷಧಿ ಗುಣ ಇರುವಂಥ ಪ್ಲ್ಯಾಂಟ್ಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಅದ್ರಾಗೆ ಈ ಮ್ಯಾಂಗೋ ಶುಂಠಿ ಅನ್ನೋದು ಒಂದು. ಅದನ್ನು ಬಾರ್ಡರ್ನಲ್ಲಿ ಕ್ಲೀನ್ ಮಾಡೋಕೆ ಹೋದಾಗ ಅಲ್ಲೊಂದು ಕರ್ಜ ಕಟ್ಟಿತ್ತು, ದಪ್ಪು ಕರ್ಜ. ಅದು ನನಗೆ ಫ್ರೀಯಾಗಿ ಒಂದು ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಟ್ಟಿದೆ. ಹಾಗಾಗಿ ಆ ಪ್ಲ್ಯಾಂಟ್ ಹತ್ರಕ್ಕೆ ಹೋಗೋದು ಬೇಡ ಅಂತ ಮತ್ತೆ ನಾನು ನೆಕ್ಸ್ಟು ಇನ್ನೊಂದು ಪ್ಲ್ಯಾಂಟ್ನ ತೋರಿಸ್ತೀನಿ. ಓಕೆ, ಇದು ನೋಡೋದಕ್ಕೆ ಅರಿಶಿನದ ಥರ ಎಲೆ ಇರುತ್ತೆ. ಓಕೆ, ಕೆಳಗಡೆ ಶುಂಠಿ ಥರ ಇರುತ್ತೆ. ಇದೇನೇ ಮ್ಯಾಂಗೋ ಶುಂಠಿ ಅಂತ ಅಂತಾರೆ ಇದನ್ನು, ಹೆಸರನ್ನ. ಓಕೆ, ಇದು ನೋಡಿ ಸುಮಾರೊಂದು 4 kg ಇದೆ. ಇದು ಇದು ಒಂದೇ ಗೆಡ್ಡೆಯಲ್ಲಿ ಸಿಕ್ಕಿರೋದು ಇದು. ಓಕೆ, ಇದನ್ನು ನಾನು ಉಪ್ಪಿನಕಾಯಿಗೆ ಅಂತ ಬಳಸ್ತೀವಿ. ಇದು ಶೀತ ಮತ್ತು ದೇಹದಲ್ಲಿ ಇರೋ ಕೊಬ್ಬನ್ನು ಕರಗಿಸೋದಕ್ಕೆ ಮತ್ತು ಅಜೀರ್ಣ ಆಗಿರೋದನ್ನು ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ನಮ್ಮಲ್ಲಿ ರೈತರುಗಳು ಇದು ಒಂದೇ ಪ್ಲ್ಯಾಂಟೇಷನ್ ಅಂತ ಹೇಳ್ತಿಲ್ಲ. ಈ ರೀತಿ ಹಲವಾರು ಪ್ಲ್ಯಾಂಟೇಷನ್ನು, ಈ ರೀತಿ ಹಲವಾರು ರೀತಿಯ ಆಹಾರವನ್ನು ನಮ್ಮ ಹಿಂದಿನ ಕಾಲದಲ್ಲಿ ಬಳಸೋದ್ರಿಂದ ಅವರಿಗೆ ಆಯುರ್ವೇದದ ತುಂಬ ವಿಷಯಗಳು ಗೊತ್ತಿರೋದ್ರಿಂದ ಅವರಿಗೆ ಯಾವುದೇ ಕಾಯಿಲೆಗಳು ಏನೂ ಬರ್ದಲೇ ತುಂಬ ಆಯಸ್ಸು ಹೆಚ್ಚಾಗಿ ಇರ್ತಿತ್ತು. ಇವತ್ತು ತುಂಬ ಜನ ಇದನ್ನು ಬಳಸೋದೇ ಗೊತ್ತಿಲ್ಲ, ಇದೇನು ಅನ್ನೋದೇ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಇದನ್ನು ನಾನು ಇಡೀ ವರ್ಷ ಪೂರ್ತಿ ತಿನ್ನಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಉಪ್ಪಿನಕಾಯಿಯಾಗಿ ಮಾಡಿಸ್ಕೊಂಡು ತಿಂತೀವಿ. ಇದನ್ನು ನಮ್ಮ ರೈತರುಗಳು ಎಲ್ಲರೂ ಬೆಳಿಬೇಕು ಅಂತ ಹೇಳ್ತೀನಿ. ಇದಕ್ಕೆ ಯಾವುದೇ ರೀತಿ ವಿಶೇಷವಾದಂತಹ ನಾನು ಯಾವುದೂ ಇದಕ್ಕೆ ಗೊಬ್ಬರ ಆಗಲಿ ಏನೂ ಹಾಕಿಲ್ಲ. ಜಸ್ಟ್ ಒಂದು ನೀರು ಹನಿಯೋದನ್ನು ಮಾತ್ರ ಹಾಕಿರೋದು ಬಿಟ್ಟರೆ ಯಾವುದೇ ಔಷಧಿ ಗೊಬ್ಬರ ಏನೂ ಹಾಕಿಲ್ಲ. ಹಾಕಿದ ದಿವಸ ನೀರು ಇದ್ಬಿಟ್ರೆ ಅದು ಪದೇ ಪದೇ ಹನಿತಾ ಇರುತ್ತೆ. ಇದು ನಮಗೆ ಯಾವುದೇ ರೀತಿ ಮೇಂಟೆನೆನ್ಸ್ ಫ್ರೀಯಾಗಿ ಬಂದಿದೆ. ಎಲ್ಲ ರೈತರುಗಳು ಇದನ್ನು ಬೆಳಿಬೇಕು. ನಮ್ಮ ರೈತರಿಗೆ ಇದೇ ನಿಜವಾದ ಆಸ್ತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಓಕೆ, ನಾನು ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಂದನೆಗಳು.